ಕಣ್ಬಿಡು ಇಶಾನಿ. ಹೆದರ್ಕೋಬೇಡ, ಈ ಸಿಂಧು ಅಷ್ಟು ಬೇಗ ಯಾರ ಮೇಲೂ ಕೈ ಮಾಡಲ್ಲ. ನಿನ್ನಿ ಚೀಪ್ ಬಿಹೇವಿಯರ್ಗೆ ನನ್ನ ಕೈನ ಮೈಲ್ಗೆ ಮಾಡ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಆದ್ರೆ ಸರಿಯಾಗಿ ನೆನ್ಪಿಟ್ಕೋ, ಈಗ ನಾನು ನಿನಗೆ ಹೊಡಿದೆ ಬಿಟ್ಟಿದ್ದು ಮುಂದೆ ಮತ್ತೆ ಇಂಥ ತಪ್ಪಾಗಲ್ಲ ಅಂತ. ಅಪ್ಪಿ ತಪ್ಪಿ ಹೀಗ್ ಮಾಡೋ ಪ್ರಯತ್ನ ಪಟ್ಟೆ ಅಂತ ಇಟ್ಕೋ, ಅವಾಗ ಈ ಸಿಂಧುನ ನೀನ್ ಎದುರ್ಸಕ್ಕಾಗಲ್ಲ. ಇನ್ನೊಂದ್ಸಲ ವಿರಾಟ್ ಮಾತ್ರ ಅಲ್ಲ, ಅವ್ರ ನೆರಳನ್ನ ಮುಟ್ಟೋಕ್ ಪ್ರಯತ್ನ ಪಟ್ರುನು ನಿಜವಾದ ಹೆಂಡ್ತಿರು ತನ್ನ ಗಂಡನ್ ತಂಟೆಗ್ ಬಂದವ್ರಿಗೆ ಹೇಗ್ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದನ್ನ ತೋರಿಸ್ಬೇಕಾಗತ್ತೆ. ಹುಷಾರ್. ಇದಕ್ಕೆ ಹೇಳಿದ್ದು ನಿಮ್ ಮಗಳಿಗೆ ಬೇಗ ಮದ್ವೆ ಮಾಡ್ಸಿ ಅಂತ. ಛೇ, ಎಷ್ಟು ಸಲ ಸೋಪ್ ಹಾಕಿದ್ರು ನನ್ನ ಕೆನ್ನೆ ಮೇಲೆ ಅವಳು ಲಿಪ್ಸ್ಟಿಕ್ ಮಾರ್ಕ್ ಹಾಗೆ ಇದೆ ಅಂತ ಅನಿಸ್ತಾ ಇದೆ. ದೇವ್ರೆ, ಇಂಥ ಪನಿಷ್ಮೆಂಟ್ ಕೊಡೋದು? ಇದನ್ನ ಯಾರಾದ್ರೂ ಪನಿಷ್ಮೆಂಟ್ ಅಂತಾರಾ? ಅಂತಾರೆ. ಹೀಗ ಮಾಡೋದು ವಿರಾಟ್, ಅದು ಮದ್ವೆ ಆಗಿರೋ ಹೆಂಡತಿ ಪಕ್ಕದಲ್ಲೇ ಇರ್ಬೇಕಾದ್ರೆ. ಅದೇ ಮತ್ತೆ, ನನ್ಗೆ ನಿಮ್ಮೇಲ್ ಕೋಪ ಇದೆ. ನನ್ ಮೇಲ ಯಾಕೆ? ಅವಳಿಗೆ ಬಾರ್ಸೋದ್ ಬಿಟ್ಟು ಸುಮ್ನಾಗ್ಬಿಟ್ರಲ್ಲ, ಯಾಕೆ? ನಿಮ್ ಗಂಡಂಗೆ ಮುತ್ಕೊಟ್ಲು ಅಂತ ನಿಮಗ್ ಕೋಪ ಬಂದಿಲ್ವಾ? ಬಂತು, ಅದಕ್ಕೆ ತೆಗ್ದು ಒಂದ್ ಬಿಡೋಣ ಅಂತಾನೆ ಅನ್ಕೊಂಡೆ. ಪಾಪ, ನಾನ್ ಕೊಡೋ ಹೊಡೆತಕ್ಕೆ ಅವಳ ಕೆನ್ನೆಯಲ್ಲಿ ಕೋತಿ ಮೂತಿ ತರ ಆಗುತ್ತೋ ಅಂತ ಸುಮ್ನೆ ಆದೆ. ಆಗಿದ್ರೆ ಚೆನ್ನಾಗಿರೋದು. ಮಿತಿ ಮೀರ್ತಿದ್ದಾಳ ಅವಳು. ಛೇ, ನಂಗೆಷ್ಟು ಮುಜುಗರ ಆಯ್ತು ಗೊತ್ತಾ? ಕೆನ್ನೆನ 28 ಸಲ ತೊಳ್ಕೊಂಡೆ, ಆದ್ರೆ ನನ್ ಕೆನ್ನೆ ಮೇಲೆ ಅವಳು ಲಿಪ್ಸ್ಟಿಕ್ ಮಾರ್ಕ್ ಇದೆ ಅಂತಾನೆ ಅನ್ಸ್ತಾ ಇದೆ. ಅಷ್ಟೊಂದು ಹಿಂಸೆ ಆಗ್ತಿದ್ಯಾ ನಿಮ್ಗೆ? ಹೌದೌದು. ಕೆನ್ನೆ ಏನಾದ್ರೂ ಮತ್ತೆ ಬೆಳೆಯೋ ಹಾಗಿದ್ದಿದ್ರೆ ಕತ್ತರಿಸ್ಕೊಂಡ್ಬಿಡ್ತಾ ಇದ್ದೆ. ಹಾಗಿದ್ರೆ ನಿಮಗ್ ನಿಜವಾಗ್ಲೂ ಕಷ್ಟ ಆಗ್ತಿದೆ. ನನ್ ಕೆನ್ನೆ ಮೇಲೆ ಬಿಸಿ ಬಿಸಿ ಐರನ್ ಬಾಕ್ಸ್ ಇಟ್ಟಾಗ ಆಗ್ತಾ ಇದೆ. ನನ್ ಲೈಫಲ್ಲಿ ಇಷ್ಟು ದೊಡ್ಡ ಅವಮಾನ ಯಾವತ್ತೂ ಆಗೇ ಇಲ್ಲ. ಇದು ಅವಮಾನನ? ಬೇರೆ ಹುಡುಗರಾಗಿದ್ರೆ? ಆಗಿದ್ರೇನು, ನಿಜವಾದ ಹುಡುಗರು, ಅದರಲ್ಲೂ ಪ್ರೀತಿಸಿರೋರು ಯಾರು ಖುಷಿ ಪಡಲ್ಲ ಗೊತ್ತಾ? ನಮಗೂನು ಜಾಸ್ತಿ ಮುಜುಗರ ಆಗುತ್ತೆ ಸಿಂಧು ಅವರೇ. ಅರ್ಥ ಆಯ್ತು ಬಿಡಿ. ಈಗ ನಿಮ್ ಕೋಪ ಕಮ್ಮಿ ಆಗೋದಕ್ಕೆ ಒಂದ್ ಗ್ಲಾಸ್ ತಣ್ಣಗಿರೋ ಮಜ್ಜಿಗೆ ತಗೊಂಡ್ ಬರ್ತೀನಿ. ಬೇಡ. ಅಯ್ಯೋ, ತಗೊಂಡ್ಬರ್ತೀನಿ ರೀ. ಬೇಡ ಅನ್ನಲ್ಲ ಸಿಂಧು ಅವರೇ. ಶುರುವಾಯಿತು ಹೇಗೆ, ಪದವೇ ಸಿಗದಾಯಿತು ಹೇಗೆ, ಹೃದಯ ಕಳುವಾಯಿತು ಹೇಗೆ, ಒಂದು ಮಾತು ಆಡದೆ ಮೊದಲೇ ಬೆಳಗಾಯಿತು ಹೇಗೆ, ಕನಸೇ ಎದುರಾಯಿತು ಹೇಗೆ, ಋತುವೇ ಬದಲಾಯಿತು ಹೇಗೆ, ಹಿಂದೆ ಮುಂದೆ ನೋಡದೆ ಕಣ್ಣಲ್ಲೇ 100 ಮಾತು ಆಡುತ್ತಾ ಮುಂದೆ ಕೂತು, ಜೀವದಲ್ಲಿ ಛಾಪು ಹೀಗೆ ಬೇರಿಲ್ಲ ಇನ್ಯಾರು. ಇದೇ ಕೆನ್ನೆ ಅಲ್ವಾ? ಇದೇ ಕೆನ್ನೆನೆ. ಪದೇ ಪದೇ ಅದನ್ನೇ ಹೇಳ್ಬೇಡಿ ಪ್ಲೀಸ್. ಸರಿ, ನಾನು ನಿಮ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತೀನಿ. ಏನು? ನೀವ್ ಯಾಕೆ ಸೇಡಿಗೆ ಸೇಡು ಅಂತ ಅವಳಿಗೆ ನಾನ್ ಮುತ್ಕೊಡ್ಬೇಕಾ? ನೀವು ನನ್ನ ಹೆಂಡ್ತಿನ ಅಥವಾ ಶತ್ರುನಾ? ತಂಗಾಳಿ ನಿನ್ನಿಂದಲೇ ನಾನಿನ್ನಲ್ಲೇನೆ, ಆ ಕಣ್ಣಲ್ಲೇನೆ ನಾ ಮರೆಯಾದನೆ, ಮನದಿ ರಂಗೋಲಿ ಚೆಲ್ಲ
ಒಂದು ಮುತ್ತಿಗೆ 2? ಹಾಗಿದ್ರೆ ಮತ್ತೆ ಈಶಾನಿ ಹತ್ರ ಮುತ್ ಕೊಡಿಸ್ಕೋತೀರಾ? ಸಿಂಧೂರೇ ನಿಮ್ಮನ್ನ ವಿರಾಟ್ ಅವ್ರೆ, ನೀವ್ ಹೂ ಅಂದ್ರೆ ಇನ್ನೊಂದ್ಸಲ ಓಡ್ ಹೋಗಣ್ವಾ? ಓಡ್ ಹೋಗದ? ಎಲ್ಲಿಗೆ? ದಾರಿ ಹೋದ್ ಕಡೆಗೆ ಹೋಗೋಣ. ಅದಕ್ಕಿಂತ ಮುಂಚೆ ಭವಾನಿ, ನಿನ್ ಪೇರೆಂಟ್ಸು ವಸುಂಧರಾ ಅವ್ರ ಹಾಗೆ ಕಂಪನಿ ನಡೆಸ್ತಾರಾ? ಡ್ರೆಸ್ಸಿಂಗ್ ಸೆನ್ಸ್ ನೋಡಿದ್ರೆ ಗೊತ್ತಾಗ್ತಿದೆ ಯಾವ ಪ್ರಪಂಚದಿಂದ ಬಂದಿದ್ದಾಳೆ ಅಂತ. ಈಗ ಶ್ರೀಮಂತ್ರನ ಬುಟ್ಟಿಗೆ ಹಾಕೊಳ್ಳೋದೇ ದೊಡ್ಡ ದಂಧೆ ಆಗ್ಬಿಟ್ಟಿದೆ. ಈಗ ಮಾತಾಡೋದಕ್ಕೆ ಟೈಮ್ ಬಂತು. ಭವಾನಿ, ಅಯ್ಯೋ ಯಾಕೆ ಅಳ್ತಿದ್ಯಾ? ಇಲ್ಲ ಅತ್ತೆ. ಸುಳ್ಳು ಹೇಳ್ಬೇಡ. ಯಾಕೆ ಅಳ್ತಿದ್ಯಾ?